ಅಡ್ಗೆನೆ ಮಾಡಿಲ್ಲ. ಇವಾಗ ಬಸ್ಸಾರಿಗೆ ಸೊಪ್ಪು ಸುಲಿತಾ ಇದ್ದಾಳೆ. ನಮಗೆ ಬೇಳೆ ಸಾರೆಲ್ಲ ಇಷ್ಟ ಆಗಲ್ಲ, ಬಸ್ಸಾರು ಮಾಡೋದಿದೆ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಅಮ್ಮನ ಮನೆಗೆ ಹೊರಟಿದ್ದೀನಿ. ಇದ್ದಕ್ಕಿದ್ದಂಗೆ ಏನಕ್ಕಪ್ಪ ಅಂದರೆ ನನ್ನ ಮಗುಗೆ ಮೆಡಿಷನ್ ಖಾಲಿಯಾಗಿದೆ. ನನ್ನ ಮಗನ ಮೆಡಿಷನ್ ತೊಗೊಂಡು ಅಲ್ಲಿ ಕುಮ್ಸಿಲಿ ನಮ್ಮ ಅಮ್ಮರ ಮನೆಯಲ್ಲಿ ನಮ್ಮ ಅಕ್ಕನ ಮಗಳಿದ್ದಾಳು, ಅವಳನ್ನು ಕರ್ಕೊಂಡು ಹಂಗೆ ಗಾಜನೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬೇಗ ಬೇಗ ರೆಡಿ ಆಗಬೇಕು. ಟೈಮ್ ಆಗಲೇ 10 ಗಂಟೆ ಆಗಿದೆ. ಈಗ ಅಮ್ಮನ ಮನೆಯಿಂದ ಮತ್ತೆ ಅಮ್ಮನ ಮನೆಗೆ ಹೋಗಿಬಿಟ್ಟು ಮತ್ತೆ ಅಕ್ಕನ ಮನೆಗೆ ಹೋಗ್ಬೇಕು. ಅಲ್ಲೇ ಶಿವಮೊಗ್ಗದಿಂದ ಆ ಕಡೆ ಒಂದು 10 ಕಿಲೋಮೀಟ್ರ್ ಅಷ್ಟೇ. ಇವಾಗ ನೋಡ್ರಿ, ಅಮ್ಮನ ಮನೆಯಿಂದ ಅಕ್ಕರ ಮನೆಗೆ ಊರಿಗೆ ಹೊರಟೀನಿ. ಅಂದರೆ ನನ್ನ ಮಗುಗೆ ಸ್ವಲ್ಪ ಮೆಡಿಷನ್ನು ತರಬೇಕಾಯ್ತಲ್ಲ, ನನಗೆ ಡೀಸೆಂಟಾಗಿ ಹಾಗೆ ಹೊರಟು ಬಂದುಬಿಟ್ಟೆ. ಅಂದರೆ ಇವ್ರ ಮನೇಲಿ ಇಲ್ಲಿ ಕುಮ್ಸಿಲಿ ಹಬ್ಬ ಇರೋದು ಗೊತ್ತಿದ್ದಿಲ್ಲ. ಹಬ್ಬನೂ ಆಯಿತು. ಇದು ನಮ್ಮ ಅಣ್ಣನ ಮಗ ಇಲ್ಲ, ಅವನು ಊರಿಗೆ ಹೋಗಿದ್ದಾನೆ ಅವ್ರ ಅಜ್ಜಿ ಮನೆಗೆ. ನಾನೀಗ ಮೆಡಿಷನ್ ತೊಗೊಂಡು ಹಾಗೆ ಅಕ್ಕರ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ಹೈಸ್ಕೂಲ್ ಇದು, 8th, 9th, 10th ಇಲ್ಲಿ ನಮ್ಮ ಮನೆ ಹತ್ರನೇ ಇದು ಹೈಸ್ಕೂಲು. ಇಲ್ಲೇ ಪ್ರೈಮರಿ ಸ್ಕೂಲ್ ಕೂಡ ಇಲ್ಲೇ ಪಕ್ಕಕ್ಕೆ ಇದೆ. ಇದು ಫುಲ್ಲು ಬೌಂಡ್ರಿ. ಇದು ಹೋಗ್ತಾ ಇದ್ದೀವಿ. ಫುಲ್ ನನ್ನ ಮಗನ ಮೆಡಿಷನ್ ಎಲ್ಲ ಫುಲ್ ಲಗೇಜ್ ಆಗಿಬಿಟ್ಟಿದೆ. ಇವಾಗ ನಾನು, ಅಕ್ಕನ ಮಗಳು, ನನ್ನ ಮಗ 3 ಜನ ಹೋಗ್ತಾ ಇದ್ದೀವಿ. ಅಮ್ಮ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಬರ್ತಾಯಿದ್ದಾರೆ. ಬಸ್ ಸ್ಟ್ಯಾಂಡು ಏನು ಭಾಳ ದೂರ ಇಲ್ಲ, ಸ್ವಲ್ಪ ಹತ್ತಿರ ಅಷ್ಟೇ. ಇದೆಲ್ಲ ನೋಡಿದ್ರೆ ನನಗೆ ಆವಾಗ ಎಷ್ಟು ಬೇಗ ನಮಗೂ ಈಗ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿ ತುಂಬ ದೊಡ್ಡಕ್ಕಾಗ್ಬಿಟ್ರು. ನಾವೀಗ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಲ್ಲೆಲ್ಲ ಆಟ ಆಡಿದ್ದು, ಓಡಾಡಿದ್ದು ಎಲ್ಲ ನೆನಪು. ಇದು ನೋಡಿ, ಇದು ಪ್ರೈಮರಿ ಸ್ಕೂಲು. ಅಂದರೆ ಪ್ರೈಮರಿ ಸ್ಕೂಲ್ ಹಿಂಭಾಗ ಇದು. ಆ ಕಡೆ ಇದೆ, ಅದು ಮುಂಭಾಗ ಆ ಕಡೆ ಇದೆ. ಇದು ಆಂಬುಲೆನ್ಸ್. ಅಂದರೆ ಇಲ್ಲೇ ಇರ್ತಾರೆ ಎನಿ ಟೈಮ್. ಇಲ್ಲಿ ನಮ್ಮೂರಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಇದೆಯಲ್ಲ, ಈ ಆಂಬುಲೆನ್ಸ್ ಹುಡುಗರಲ್ಲೇ ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿರೋದ್ರಿಂದ ಈ ಆಂಬುಲೆನ್ಸ್ ಆ ಹುಡುಗರು ಇದ್ದಲ್ಲೇ ಇಲ್ಲೇ ಇಟ್ಕೊಂಡಿರ್ತಾರೆ. ಇದು ಪ್ರೈಮರಿ ಸ್ಕೂಲ್ ಹಿಂಭಾಗ. ತುಂಬ ಹಳೆಯ ನೆನಪು ಇದೆಲ್ಲ. ಈಗ ಸುಮಾರು ಬದಲಾಗಿದೆ, ಅಂದರೆ ಈಗ ಸುಮಾರು ವರ್ಷ ಆಯ್ತಲ್ಲ. ಇನ್ನೇನು ಬಸ್ ಸ್ಟ್ಯಾಂಡ್ ಬಂತು. ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ತುಂಬ ದೂರ ಆಗಲ್ಲ ನಮ್ಮ ಮನೆಯಿಂದ, ಸ್ವಲ್ಪ ಅಷ್ಟೇ ಹತ್ತಿರ ಇದು. ಇವಾಗ ಶಿವಮೊಗ್ಗ ಬಸ್ಸಿಗೆ ಕಾಯಬೇಕು. ಅಂದರೆ ಇದು ಶಿವಮೊಗ್ಗ ಟು ಸಾಗರ ಹೈವೇ ರೋಡ್. ಇದು ದಾಟ್ಬೇಕಾರೆ ಎಲ್ಲ ನೋಡ್ಕೊಂಡು ದಾಟಬೇಕು. ಅಂದರೆ ಸುಮಾರು ಇನ್ಸಿಡೆಂಟ್ ಇಲ್ಲಿ ಆಗಿದೆ. ಆಕ್ಸಿಡೆಂಟ್ಗಳೆಲ್ಲ ಸಿಕ್ಕಾಪಟ್ಟೆ ಆಗಿದೆ ಇಲ್ಲಿ. ಮೊನ್ನೆ ಅಷ್ಟೇ ಒಂದು ಹುಡುಗ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ. ಒಂದು ಹುಡುಗ ಸ್ಕೂಲಿಗೆ ಹೋಗೋ ಹುಡುಗನಿಗೂ. ಇಲ್ಲಿ ಇದು ಬಸ್ ಸ್ಟ್ಯಾಂಡು. ಇದು ಹುಣಸೆ ಮರ ನೋಡಿ. ಇದು ಈಗ ಶಿವಮೊಗ್ಗದ ಹತ್ರ ಬಂದ್ವಿ. ಈಗ ಇಲ್ಲಿ ಒಂದು ಲೈನ್ ಸಫಾರಿ ಇದೆ, ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡ ಲೈನ್ ಸಫಾರಿ. ಅಂದರೆ ಇಲ್ಲಿ ಯಾವ್ಯಾವ ಥರದ್ದು ಪ್ರಾಣಿಗಳು ನಮ್ಮ ಇದರಲ್ಲಿದೆ. ಎಲ್ಲ ಥರ ಪ್ರಾಣಿ, ಪಕ್ಷಿ ಎಲ್ಲದೂ ಇದೆ ಇಲ್ಲಿ. ಇಂಥದ್ದಿಲ್ಲ ಅನ್ನಂಗಿಲ್ಲ. ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ. ಯಾರಾದರೂ ಶಿವಮೊಗ್ಗ ಬರೋರಿದ್ದರೆ ಇಲ್ಲೊಂದು ಸಲ ಭೇಟಿ ಕೊಟ್ಟು ಹೋಗಿ. ನಾನು ಒಂದು 4-5 ತಿಂಗಳಿಂದ ನನ್ನ ಫ್ಯಾಮಿಲಿ, ಅಕ್ಕ ಫ್ಯಾಮಿಲಿ ಎಲ್ಲ ಬಂದು ಹೋಗಿದ್ವಿ ಒಂದು ಸಲ ಹಿಂಗೆ ಕುಮ್ಸಿಗೆ ಬಂದಾಗ. ಇವಾಗೂ ಬರಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅಂದರೆ ಈಗ ಹಂಗೆ ಇದ್ದಕ್ಕಿದ್ದಂಗೆ ಹೊರಟು ಬಂದನಲ್ಲ, ಹಂಗಾಗಿ ಆಗಿಲ್ಲ. ತುಂಬ ಚೆನ್ನಾಗಿದೆ ಇದು ಲೈನ್ ಸಫಾರಿ. ಒಂದು ಸಲ ಬಂದು ಹೋಗಿ. ಒಳಗೆ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಬೋದು. ಇವಾಗ ಗಾಜನೂರು ಯೋಗ ಬಸ್ಸು ಹತ್ತಿದ್ದೀವಿ. ಅದು 2 ಬಸ್ಸು ಹತ್ತಬೇಕು. ಕುಮ್ಸಿಯಿಂದ ಶಿವಮೊಗ್ಗದಲ್ಲಿ ಇಳಿದು ಮತ್ತು ಗಾಜನೂರು ಬಸ್ಸಿಗೆ ಹತ್ತಿದ್ದೀವಿ. ನಾನು ನನ್ನ ಮಗ ಇಲ್ಲಿ ಕೂತಿದ್ವಿ. ನಮ್ಮ ಅಕ್ಕನ ಮಗಳು ಅಲ್ಲಿ 2ನೇ ಸೀಟಲ್ಲಿ ಕೂತಿದ್ದಾಳೆ. ಇಲ್ಲಿಂದ 10 ಕಿಲೋಮೀಟ್ರ್ ಅಷ್ಟೇ. ಇದು ಭಾಳ ದೂರ ಏನಿಲ್ಲ. ಇವಾಗೇನು ಹೊರಡುತ್ತೀಗ ಬಸ್ ಸದ್ಯದ್ರಲ್ಲೇ 10 ರೂಪಾಯಿ ಅಷ್ಟೇ ಇಲ್ಲಿಂದ. ಇದು ನೋಡಿ, ಹರಕೆರೆ ಅಂತ ಶಿವನ ದೇವಸ್ಥಾನ. ಇಲ್ಲಿ ಗಾಜನೂರು ಹತ್ರ ಸಿಕ್ಕಾಪಟ್ಟೆ ಪ್ಲೇಸ್ ಇದೆ, ನೋಡ್ಕೊತವ್ರೆ. ಇದು ಹರಕೆರೆ ಶಿವನ ದೇವಸ್ಥಾನ. ಒಳಗೆ ಇನ್ನೂ ಚೆನ್ನಾಗಿದೆ ನೋಡೋಕೆ. ಒಳಗೆ ಹೋದರೆ ಫುಲ್ಲು ಪಕ್ಕ ಒಂಥರ ಮಲೆನಾಡಿದು ಫುಲ್ಲು. ಅಂದರೆ ಅಡಿಕೆ ತೋಟ ಅದು ಸಿಕ್ಕಾಪಟ್ಟೆ ಇಲ್ಲಿ. ಎಲ್ಲಿ ನೋಡಿದ್ರೂ ಅಡಿಕೆ ತೋಟ. ಚಾನಲ್ ಏರಿಯಾ ಅಲ್ವಾ, ಎಲ್ಲಿ ನೋಡೋ ಅಡಿಕೆ, ತೆಂಗು ಜಾಸ್ತಿ ಇಲ್ಲಿ.
ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ಕೂಲ್ ವಾತಾವರಣ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ. ಗಾಜನೂರಿಗೆ ಶಿವಮೊಗ್ಗ ಬಂದ್ರೇ ಎಷ್ಟು ಬೇಕಾದರೂ ಪ್ಲೇಸ್ಗಳು ಅಲ್ಲಲ್ಲಿ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಪ್ಲೇಸ್ಗಳಿದ್ದಾವೆ. ಬಂದರೆ ನೋಡ್ಕೊಂಡು ಹೋಗೋದು. ಹಂಗೆ ಮನೆಗೆ ಏನಾದ್ರು ತಗೊಂಡು ಹೋಗೋಣ ಅಂತ ಅಲ್ಲಿ ಗಾಜನೂರಲ್ಲೇ ಒಂದು ಸ್ವೀಟ್ ಹಾಲಿತ್ತು. ಇವಳೇನೋ ಪಪ್ಸ್ ಏನೋ ಬೇಕು ಅಂತ ಇದ್ಲು. ನನಗೆ ಹಲ್ವಾ ಇಷ್ಟ, ಹಲ್ವಾ ಕೇಳಿದೆ, ಹಲ್ವಾ ಇಲ್ಲ ಅಂದರು. ಅದಕ್ಕೆ ಅವಳು ಪಪ್ಸ್ ತಗೊಂಡ್ಲು. ಈಗ ಒಂದು 3 ಪಪ್ಸ್ ತಗೊಂಡ್ಲು ಅಷ್ಟೇ. ಇವಾಗ ನೋಡಿ ಬಸ್ ಇಳಿದ್ವಿ. ಲಾಸ್ಟ್ ಫೈನಲಿ ಮನೆಗೆ ಹೊರಡ್ತೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಇಲ್ಲೇ ಸ್ವಲ್ಪ ದೂರ ಅಷ್ಟೇ, ಭಾಳ ದೂರ ಇಲ್ಲ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಅಂದರೆ 2 ಬಸ್ ಹತ್ತಿ ಇಳಿದು ಮಾಡಿದ್ದಲ್ಲ, ಅಂದರೆ ಬಸ್ ಜರ್ನಿ ನನಗಾಗಲ್ಲ, ಇವನಿಗೂ ಆಗಲ್ಲ. ನಾನು ಇಲ್ಲೇ ಒಂದು ಜೀರಾ ತಗೊಂಡು ಕೊಡಿದೆ ಬೇಕ್ರಿಲಿ. ಫುಲ್ಲು ವಾಮಿಟು ಬಂದಂಗೆ ಆಗ್ತಾಯಿದೆ ನನಗೀಗ. ಚೆನ್ನಾಗಿದೆ ಇದು ಗಾಜನೂರು ನೋಡಿ. ಇಲ್ಲಿ ಈ ಕಡೆ ತುಂಬ ಪ್ಲೇಸ್ಗಳಿದೆ ಗಾಜನೂರಲ್ಲಿ ನೋಡೋ ಅಂಥದ್ದು. ಸಿಕ್ಕಾಪಟ್ಟೆ ಪ್ಲೇಸ್ ಇದೆ, ಚೆನ್ನಾಗಿರುತ್ತೆಲ್ಲ ನೋಡೋಣ. ಆದರೆ ಯಾವ್ದಾದ್ರು ಪ್ಲೇಸಿಗೆ ಹೋದರೆ ವಿಡಿಯೋ ಮಾಡಿ ಹಾಕುವ. ನಾವು ಅಕ್ಕನ ಮಗಳು, ಅವಳಿಗೆ ನಾಳೆ ಎಕ್ಸಾಮು. ಆದರೂ ಅವಳು ತಲೆ ಕೆಡ್ಸ್ಕೊಂತಿಲ್ಲ, ಕೂಲಾಗಿದ್ದಾಳೆ. ಈಗ ಊಟ ಮಾಡ್ತಿದ್ದಂಗೆ ಮಕ್ಕನದು, ಮಲಗಂಗಿಲ್ಲ, ಓದಕ್ಕೂರಕ್ಕೆ ಅವಳಿಗೆ. ಸ್ವಲ್ಪ ದೂರ ನಡಿಬೇಕಷ್ಟೇ, ಭಾಳ ದೂರ ಏನಿಲ್ಲ. ಇಲ್ಲೇ ಅಕ್ಕರ ಮನೆ ಬಂತು. ಈಗ ಹೋಗಿ ಫಸ್ಟ್ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ಬೇಕು. ನಾನು ಹಸುವಿಲ್ಲ, ಆದರೂ ಸುಸ್ತು ನನಗೆ. ಬೆಳಗ್ಗೆ ಸ್ವಲ್ಪ ಮುದ್ದೆ ತಿಂದಿದ್ದೆ ಅಷ್ಟೇ, ಚಿಕನ್ ಸಾಂಬಾರಲ್ಲಿ. ಅನ್ನ ಊಟ ಮಾಡಿದ್ರೆ ವಾಮಿಟ್ ಆಗುತ್ತೆ ಅಂತ ಮುದ್ದೆ ತಿಂದಿನೊಂದು. ಇವಾಗ ಮನೆಗೆ ಬಂದೀವಿ ನೋಡ್ರಿ. ಐಸ್ ಕೊಡ್ಸಿದ್ದ ನಮ್ಮ ಅಣ್ಣ, ಐಸ್ ತಿಂತಾ ಇದ್ದೀವಿ. ನಮ್ಮ ಅಕ್ಕ ಫಸ್ಟೇ ಅಡುಗೆ ಮಾಡಿ ಅಂದಿದ್ದೆ, ಅಡುಗೆನೇ ಮಾಡಿಲ್ಲ. ಇವಾಗ ಬಸ್ಸಾರಿಗೆ ಸೊಪ್ಪು ಸುಲಿತಾಳೆ. ನಮಗೆ ಬೇಳೆ ಸಾರೆಲ್ಲ ಇಷ್ಟ ಆಗಲ್ಲ, ಬಸ್ಸಾರು ಮಾಡು ಅಂದಿದ್ದೆ, ಮಾಡಿಲ್ಲ ಅವಳೆ. ನಾನು ಟೋಪಿ ಅಂದ್ರೆ ಟ್ರಿಪ್ ಹಾಕೊಂಡು ಹೋಗಲ್ಲಂಟಿ. ಆ ಟೋಪಿ ಬಸ್ನಾಗ ಓಡ್ರಿ ಇವನೇ ಹಾಕೊಂಡಿದ್ರು ಆಂಟೀಸ್ಗಳು. ಬಾಳೆ ತರ ಹತ್ಕಣಕವನ ಅದನ್ನಕ್ಕ ಬೆಚ್ಚಗತ್ತಲ್ಲ. ಎತ್ತಿಕ್ಕ ಉದ್ದಕ್ ಮಾಡಿ ನೋಡೋಣ. ಎಷ್ಟು ಚಂದ ಕಾಣ್ತೈತೆ ನೋಡೋದು ಕವನ. ಅಂದ್ರೆ ರೇಟ್ 150 ರೂಪಾಯಿ. ಸಣ್ಣ ಮಕ್ಳು ತರ ಮೂವಿ ತಗೊಬಂದಿ ಪ್ರಸಾದನೂ ಕೊಟ್ಟಿಲ್ಲ ನಾನು ಅಂತೀನಿ. ನಾನು ಒಂದ್ಸತಿ ದೊಡ್ಡಪ್ಪದಿನೇ ತಗೊಂಡಿದ್ದು. ಇವಾಗ ಟೈಮು 9:30 ಆಯಿತು. ಊಟ ಎಲ್ಲ ಆಯಿತು. ಮಧ್ಯಾಹ್ನ ಸುಸ್ತಾಗಿತ್ತಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಊಟ ಆಯಿತು, ಮಲಗ್ತಾ ಇದ್ದೀವಿ. ನನ್ನ ಮಗಳು ಹಾಸ್ತಾ ಇದ್ದಾಳೆ, ನಮ್ಮ ಅಕ್ಕನ ಮಗಳು ಹಾಸಿಗೆ ಹಾಸ್ತಾ ಇದ್ದಾಳೆ. ಬಿಗ್ ಬಾಸ್ ನೋಡ್ತಾ ಮಲ್ಕೊಳ್ತಾ ಇದ್ದೀವಿ. ತುಂಬ ಸುಸ್ತಾಗಿತ್ತಲ್ಲ, ಬೇಗ ಮಲ್ಕೊತೀವಿ. ಅದರಲ್ಲೂ ನಮ್ಮ ಮನೆಯಲ್ಲೂ ಅಲ್ಲಿ ಕರೆಕ್ಟ್ 9:30 10 ಗಂಟೆಗೆ ಮಲ್ಕೊಂಬಿಡ್ತೀವಿ. ನನ್ನ ಮಗ ದೊಡ್ಡಪ್ಪಜ್ಜಿ ಜೊತೆ ವಾಕ್ ಹೋಗ್ಯಾನ. ಹಾಗೆ ನನ್ನ ಮಗಳು ಹಾಸಿಗೆ ಹಾಸ್ಕೊಡ್ತಾ ಇದ್ದಾಳೆ ನನಗೆ. ಆದರೂ ಬೇಜಾರಂದರೆ ನನ್ನ ತಂಗಿ ತೃಪ್ತಿ ಇನ್ನೊಬ್ಳು ಇಲ್ಲ. ಅವಳು ಇಲ್ಲೇ ಗಾಜನೂರಲ್ಲೇ ಮುರಾರ್ಜಿ ಓದ್ತಾ ಇದ್ದಾಳೆ. ಫಸ್ಟ್ PU ಸೈನ್ಸ್ ತಗೊಂಡಿದ್ದಾಳೆ ಅವಳು. ನೋಡ್ಬೇಕಾದ್ರೆ ನೋಡ್ಕೊಂಬರ್ಬೇಕು ಅಂದ್ಕೊಂಡಿನಿ, ಟೈಮ್ ಇದ್ದರೆ. ಇಲ್ಲ ಅಂದರೆ ಹಾಗೆ ಹೋಗೋದು. ಬಾಯ್, ಗುಡ್ ನೈಟ್.